ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ಒಂದು ನೇಮ್ ಬೋರ್ಡ್ ತಂದಿರೋದು, ಅಂದರೆ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಅದು ನೋಡಿದ್ರೆ ಇವತ್ತಿಗೆ ಕರೆಕ್ಟಾಗಿ ಬಂದಿದೆ. ನಾಳೆ ಗೃಹ ಪ್ರವೇಶ, ಇವತ್ತಿಗೆ ಬಂದಿದೆ. ನೋಡೋಣ ಅದು ಯಾವ ರೀತಿ ಬಂದಿದೆ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದನ್ನು ಬುಕ್ ಮಾಡ್ಕೊಂಡಿದ್ದು. 15 ಇಂಚ್ಗೆ 15 ಇಂಚ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್. ಯಾರ ಹೆಸರಿದೆ ಎಲ್ಲ ಸಸ್ಪೆನ್ಸ್, ಯಾರಿಗೂ ಗೊತ್ತಿಲ್ಲ ಯಾವ ರೀತಿ ಬಂದಿದೆ ಅಂತ. ನಮ್ಮ ಲಡ್ಡು ನೋಡಿ, ಇಲ್ಲಿ ಲಡ್ಡು ಇಲ್ಲಿ ನೋಡು, ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು, ಹಾಯ್ ಮಾಡು. ಹಾಂ, ನಮ್ಮ ಮನೇಲಿ ಇನ್ನು ಒಂದೆರಡು ದಿನ ಗೃಹ ಪ್ರವೇಶ ಇರೋದ್ರಿಂದ ಎಲ್ಲ ತಂದು ಹಾಲಲ್ಲಿ ಗುಡ್ಡೆ ಹಾಕಿದ್ದೀವಿ. ಒಂದು ಕೂಡ ತೆಗ್ದಿಲ್ಲ. ಇದೆಲ್ಲ ಲೈಟು ಇವಾಗ ಜಸ್ಟ್ ತೊಗೊಂಡು ಬಂದಿದ್ದು. ಆ ತೊಗೊಂಡು ಬರೋ ಟೈಮಲ್ಲೇ ಇದೊಂದು ಕೊರಿಯರಲ್ಲಿ ಬಂತು. ನೋಡಿದ್ರೆ ನೇಮ್ ಬೋರ್ಡ್ ಅನಿಸುತ್ತೆ. ಯಾಕೆ ಅಂದರೆ ನಾನು ಬುಕ್ ಮಾಡಿದ್ದು ಬ್ಲ್ಯಾಕ್ ಕಲರು 15ಗೆ 15 ಇರುವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಾರೆ, ಒಂದು ನೋಡಿ ಕ್ಲಾರಿಫೈ ಮಾಡಿಕೊಂಡು ಬುಕ್ ಮಾಡಿದ್ದೆ. ಹೇಗಿದೆ ಅಂತ ಇವಾಗ ನೋಡೋಣ. ನಮ್ಮ ಲಡ್ಡು ಬೇರೆ ಯಾಕೋ ಅಳ್ತಾ ಇದ್ದಾನೆ. ಲಡ್ಡು ಹಾಯ್ ಮಾಡು. ಹಲೋ ವೀವರ್ಸ್. ನೋ, ಅವನಿಗೆ ತೋರಿಸ್ಬಾರ್ದಂತೆ. ನಮ್ಮಮ್ಮ ಕೂಡ ಊರಿಂದ ಬಂದವ್ರೆ ಗೃಹ ಪ್ರವೇಶಕ್ಕೆ. ನಮ್ಮ ಯಜಮಾನ್ರು ಮಾರ್ಕೆಟ್ ಕರ್ಕೊಂಡೋಗಿ ಇವಾಗ ಜಸ್ಟ್ ಸುಸ್ತಾಗಿ ಬಂದು ಕೂತಿದ್ದಾರೆ. ಇದೆಲ್ಲ ಲೈಟಿಂಗ್ಸು. ಸೊ ಫೈನಲಿ ಗೃಹ ಪ್ರವೇಶಕ್ಕೆ ಏನೇನು ತರಬೇಕು ಎಲ್ಲ ತಂದಿದ್ದಾಯಿತು. ಸೊ ನೇಮ್ ಬೋರ್ಡ್ ಒಂದು ಬರೋದು ಬಾಕಿ ಇತ್ತು. ಅದು ಕರೆಕ್ಟಾಗಿ 13th ಬಂತು, ನನ್ನ ಬರ್ಡೇ ದಿನ. ಸೊ ತುಂಬ ಖುಷಿಯಾಗೋಯಿತು. ನಮ್ಮದು ಗೃಹ ಪ್ರವೇಶ ಇದ್ದಿದ್ದು 13 ಮತ್ತು 14. ನೇಮ್ ಬೋರ್ಡ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡಿದ್ದೆ. ಸೊ ಇಲ್ಲಿ ಫಸ್ಟೇ ಪೇ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಭಯ ಇತ್ತು, ಫಸ್ಟೇ ಪೇ ಮಾಡಿದ್ರೆ ಅದು ಬರುತ್ತೋ ಇಲ್ವೋ ಅಂತ. ಸೊ ಫೈನಲಿ ಚೆನ್ನಾಗಿ ಬಂದಿದೆ. ಏನು ಕೊರಿಯರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಆ ಕಂಪ್ನಿಯವರು. ಸೊ ನಾನು ಇದು ಬೇಕಂದರೆ ಯಾರಾದ್ರು ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದರಲ್ಲಿ ಬಂದಿರೋದು ಚರಿಷ್ಮಾ ಹಾಗೆ ಚರಿತ್ ಅಂತ. ಮೇಲ್ಗಡೆ 2 ಇನ್ಷಿಯಲ್ಸ್ ಇದೆ. ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ನಮ್ಮ ಹತ್ರದವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆವತ್ತು ಇನ್ನೊಂದು ಏನಂದರೆ ಸರ್ಪ್ರೈಸು, ನನ್ನ ಬರ್ತಡೆಗೆ ಸರ್ಪ್ರೈಸ್ ನಿಕ್ಕಿ ವಿಸಿಟ್ಟು. ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲ ಬರ್ತಾಯಿಲ್ಲ, ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ರು. ಬಟ್ ಸಡನ್ಲಿ ಒಂದು 8:30 9 o'clockಗೆ ಬಂದರು. ಸೊ ಫುಲ್ ಖುಷಿ ಆಗೋಯಿತು. ಯಾಕೆ ಅಂದರೆ ನೀವೇ ನೋಡ್ತೀರಾ, ಅವ್ನು ಸರ್ಪ್ರೈಸಾಗಿ ಬಂದಿದ್ದು ಫುಲ್ ನನಗೂ ಗೊತ್ತಿಲ್ಲ ಅಷ್ಟು ಆಗಿ ಬರ್ತಾರೆ ಅಂತ. ನಾನು ಇನ್ನೂ ಆಂಧ್ರದಲ್ಲೇ ಇದ್ದಾರೆ ಅಂದ್ಕೊಂಡೆ. ಸೊ 10 minutes ಬ್ಯಾಕ್ ನಾನು ಕಾಲ್ ಮಾಡಿದಾಗ ಬರಲ್ಲ ಅಂತಲೇ ಹೇಳಿದರು. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ನೋಡಿ ನೇಮ್ ಬೋರ್ಡ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಮದುವೆ ಫಂಕ್ಷನ್ಸು, ಗೃಹ ಪ್ರವೇಶ ಇಂಥವು ಇಟ್ಕೊಂಡಾಗ ನಾವೇ ಎಲ್ಲ ನಿಭಾಯಿಸೋದ್ರಿಂದ ಕೆಲಸಗಳು ತುಂಬ ಟೆನ್ಷನ್ಸ್ ಇರುತ್ತೆ. ಹಾಗೆ ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಬೇಕು, ಅದು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲ ನಾವೇ ವಹಿಸ್ಕೊಂಡು ಮಾಡೋದ್ರಿಂದ ಕೆಲಸಗಳು ಬೇಗ ಆಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬನ್ನಿ ನೀವೇ ನೋಡಿ. ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಸರ್ಪ್ರೈಸ್ ಅಲ್ಲಿ. ಹತ್ರದಿಂದ ವಿಡಿಯೋ ಮಾಡು. ಎಕಡೆ ನಾವು ಓಪನ್ ಮಾಡೋದು ಇದೇನಾ? ಕೇಕ್ ಎಲ್ಲ ತರಕಾರಿ 300 ರೂಪಾಯಿ 1 kg ಬಾಕ್ಸ್ ಇದೆಲ್ಲ ಸಾಕು. ವಿಡಿಯೋ ಆಯ್ತಾ? ಗೂಗಲ್ ಒಂದು ಫೋಟೋ ಡೌನ್ಲೋಡ್ ಮಾಡ್ಬಿಟ್ಟು ಅಪರೂಪದಾಗ ಒಂದು ಕೇಕ್ ಕಟ್ ಮಾಡೋಣ ಅಂದ್ರೆ ಏನಮ್ಮ ನಿಮ್ 300 ರೂಪಾಯಿ ಸುಮ್ಕಿರಕ್ಕೆ ದುಡ್ಡೇ ಇಲ್ಲ ಅಲ್ಲಿ. ರಾಮ, ಏ ಇದು ಯಾರು? ಇದೇನ್ ನಮ್ಮ ಯಜಮಾನ್ ತಗೊಂಬಂದಿದ್ ಕೇಕಾ? ಸೊ ಫೈನಲಿ ನೋಡಿದ್ರಿ ಅಲ್ವಾ ಎಂತ ಚಮಕ್ ಕೊಟ್ಟ ಅಂದರೆ. ನನಗೆ ಗೊತ್ತಿಲ್ಲ ಫಸ್ಟಿಗೇನೆ. ಆ್ಯಕ್ಚುಲಿ ಅವತ್ತು ನಂದು 13th ಬರ್ತಡೇ ಇತ್ತಲ್ಲ. ಸೊ ಕೇಕ್ ತೊಗೊಂಬಂದಿದ್ದರಿಂದ ಖುಷಿಯಲ್ಲಿ ಹೋಗಿ ನಾನು ಕೇಕ್ ಕಟ್ ಮಾಡಲಿಕ್ಕೆ ಅಂತ ಹೋದೆ. ಅವ್ರು ಬಂದಿದ್ದು ಸರ್ಪ್ರೈಸ್ ಆಗೇ ಇತ್ತು, ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಖಾಲಿ ಎಂಟಿ ಬಾಕ್ಸ್. ಅವ್ರು ಫಸ್ಟೇ ಏನು ಮಾಡಿದ್ದಾನೆ, ಅವ್ರ ವೈಫ್ ಕೂಡ ಬಂದಿದ್ರಲ್ವ ಪ್ರವಲಿಕಾ. ಸೊ ಅವ್ರು ಇಬ್ಬರು ಮಾತಾಡಿಕೊಂಡು ಕೇಕ್ನ ತೆಗೆದಿಟ್ಟು ಹಾಗೆ ಪ್ಯಾಕ್ ಮಾಡಿದ್ದಾರೆ. ನಾನು ಅದು ಕೈಲಿ ಇಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು ವೆಯ್ಟು. ಬಟ್ ಅವ್ನು ಫಸ್ಟೇ ಐಡಿಯಾ ಮಾಡಿ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದ ಟೀಪಾಯಿ ಮೇಲೆ. ಸೊ ಹಾಗಾಗಿ ಖಾಲಿ ಬಾಕ್ಸ್ನ ಓಪನ್ ಮಾಡಿ ನಾನು ಇಲ್ಲಿ ಕುರಿ ಮಾಡಿಬಿಟ್ರು ನನ್ನನ್ನು.
ಸೊ ಇನ್ನೊಂದೇನೆಂದರೆ ನಿಕ್ಕಿ ಹಾಗೆ ಪ್ರವಲಿಕಾ ತುಂಬಾ ಥ್ಯಾಂಕ್ಸ್ ನನ್ನ ಬರ್ತ್ಡೇಗೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ದಕ್ಕೆ ನಾನು ಯಾವತ್ತೂ ಮರೆಯಲ್ಲ. ಐ ಲವ್ ಯು ಅಂತ ಹೇಳ್ತಾ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಕೆಲಸ ಕೂಡ ತುಂಬಾ ಇತ್ತು. ಯಾಕೆ ಅಂದರೆ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಇರೋದ್ರಿಂದ ಸೊ ತುಂಬ ಕೆಲಸ ಇತ್ತು. ಅದ್ರ ಜೊತೆಗೆ ನೋಡಿ ನನ್ನ ಮಗ ಅಷ್ಟೋವರೆಗೂ ಅಳ್ತಾ ಇದ್ದ ಅದು ಇದು ಅಂತ. ಯಾಕೆಂದರೆ ನಾವು ಜಾಸ್ತಿ ಸ್ವಲ್ಪ ಮಾರ್ಕೆಟ್ಗೆ ಅಲ್ಲಿ ಇಲ್ಲಿ ಹೋಗೋದ್ರಿಂದ ಶಾಪಿಂಗ್ಗೆ ಅವನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ವಿ. ಸೊ ಹಾಗಾಗಿ ಅವನು ಅಳ್ತಾ ಇದ್ದ. ಈ ಕೇಕ್ ನೋಡಿದ ತಕ್ಷಣ ನಿಕ್ಕಿ ತಂದಿರೋದು ಫುಲ್ ಹ್ಯಾಪಿ ಆಗೋದ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಇಬ್ಬರೂ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಕ್ಕಿ, ಪ್ರವಲಿಕಾ. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ಯಾಕೆ ಅಂದರೆ ಸಸ್ಪೆನ್ಸಾಗಿ ಕೇಕ್ ಕಟ್ ಮಾಡಿರೋದು ಇದೇ ಮೊದಲನೇ ವರ್ಷ 35+ ಆದಮೇಲೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ದಯಾ ಬರ್ತ್ಡೇ ದಿನ ಕೇಕ್ ತಂದು ಕಟ್ ಮಾಡಿಸ್ತಾ ಇರ್ತಾರೆ. ಸೊ ಹಂಗಾಗಿ ಗೊತ್ತಿರುತ್ತೆ. ನೋಡಿ ಇವನೇ ನಿಕ್ಕಿ, ನೀವು ನೋಡಿರ್ತೀರ ಆ್ಯಕ್ಚುಲಿ. ಇವನ ವೈಫು ಅಷ್ಟೇ ತುಂಬಾ ಸ್ಮಾರ್ಟು, ತುಂಬಾ ಕ್ಯೂಟು. ಏನು ತುಂಬ ಚೆನ್ನಾಗಿ ಹೊಂದ್ಕೋತಾರೆ. ಆಂಧ್ರ ಆಗಿರೋದ್ರಿಂದ ಕನ್ನಡ ಅಷ್ಟು ಬೇಗ ಕಲ್ತಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಪ್ರವಲಿಕಾ. ಸೊ ಫೈನಲಿ ಬರ್ತ್ಡೇ ಆಯಿತು. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲಿ ತಂದ್ರಿ ಏನೂ ಕೇಳಲೇ ಇಲ್ಲ. ಯಾಕೆಂದರೆ ನಾನು ಮಾರ್ಕೆಟೆಲ್ಲ ಹೋಗಿ ಬಂದು ಸುತ್ತಿರೋದ್ರಿಂದ ಟಯರ್ಡ್ ಆಗಿದ್ವಿ. ಏನೋ ಒಂದು ಬಾಯಿಗೆ ತಿಂದ ತಕ್ಷಣ ಖುಷಿಯಾಗೋಯ್ತು. ಆಮೇಲೆ ಅಂದ್ಕೊಂಡೆ ಅಯ್ಯೋ ಕೇಕ್ ಎಲ್ಲಿದ್ದಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಅವನೇ ಏನು ನೇಮ್ನ ಬರ್ಕೊಂಡು ಬಂದಿದ್ದು. ಸೊ ಹ್ಯಾಪಿ ಬರ್ಡೇ ಅಕ್ಕ ಅಂತ. ಯಾಕೆಂದರೆ ಅವನು ಕೂಡ ಬೇಕ್ರಿನೇ ಇಟ್ಕೊಂಡಿರೋದು. ಸೊ ಅವನು ಓನಾಗಿ ಬೇಕ್ರಿ ಇಟ್ಟಿದ್ದಾನೆ ಆಂಧ್ರದಲ್ಲಿ. ಸೊ ಹಾಗಾಗಿ ಅವ್ರಿಗೆ ಕೇಕ್ ಸೆಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಕೇಕಿಗೆ ಏನೇನು ಹಾಕಿರ್ತಾರೆ, ಎಷ್ಟು ಕ್ವಾಂಟಿಟಿಲಿ ಹಾಕಿರ್ತಾರೆ ಅಂತ. ಸೊ ಕೇಕ್ ತುಂಬ ಚೆನ್ನಾಗಿತ್ತು. ಫೈನಲಿ ನಮ್ಮಲ್ಲಿ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸಿದ್ರು. ಸೊ ತುಂಬ ಖುಷಿ. ಯಾಕೆ ಅಂದರೆ ನಾವು ಕಟ್ಟಿರೋ ಖುಷಿಪಟ್ಟು ಇಷ್ಟಪಟ್ಟು ಕಟ್ಟಿರೋ ಮನೆ ಗೃಹ ಪ್ರವೇಶನ ನಂದು ಮತ್ತು ನನ್ನ ಮಗಳು ಬರ್ಡೇ ದಿನ ನಾವು ಏನು ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ. ಡೇಟ್ ಕೂಡ ಅವತ್ತೇ ತುಂಬ ಚೆನ್ನಾಗಿದೆ ಅಂತ ಬಂದಿತ್ತು. 13 ಮತ್ತು 14 ನಮ್ಮ ಮಿಸ್ಟಿ ಗೃಹ ಪ್ರವೇಶದ ದಿನನೇ ನಮ್ಮ ಮಿಸ್ಟಿ ಬರ್ತ್ಡೇ ಕೂಡ. ಸೊ ಆಗಸ್ಟ್ 14, ನಂದು ಆಗಸ್ಟ್ 13, ನಮ್ಮ ನಿಕ್ಕಿದು ಆಗಸ್ಟ್ 12. ಇವಳು ಪ್ರವಲಿಕಾ ನಿಕ್ಕಿ ವೈಫು. ಸೊ ತುಂಬ ಚೆನ್ನಾಗಿ ಹೊಂದ್ಕೋತಾರೆ. ಇದು ನಿಕ್ಕಿ ಫ್ರೆಂಡ್, ಇವನು ಗುರು ಅಂತ. ಸೊ ಅವತ್ತು ನಿಕ್ಕಿಯವ್ರು ಬಂದಿದ್ದ ಕಾರಣ ಅವನು ಬಂದಿದ್ದ ಪಾಪ. ಸೊ ತುಂಬ ಒಳ್ಳೆ ಹುಡುಗ, ನಮ್ಮ ಹಾಸನ ಕಡೆಯವನೇ ನಿಕ್ಕಿ ಫ್ರೆಂಡು. ಸೊ ಹೀಗಿತ್ತು. ಸೊ ಅಂತೂ ಇಂತೂ ಬರ್ತ್ಡೇ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು. ಎಲೆಕ್ಟ್ರಿಕ್ ಐಟಮ್ ತೊಗೋಬೇಕಿತ್ತು. ನಮ್ಮ ಆಂಟಿ ಹೇಳಿದ್ರು ಜಯನಗರದಲ್ಲಿರೋ ದೇವಿ ಇಂಟರ್ನ್ಯಾಷನಲ್ಗೆ ಹೋಗಿ ತುಂಬ ಚೆನ್ನಾಗಿದೆ ಅಂತ. ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು. ಎಲೆಕ್ಟ್ರಿಕ್ ಐಟಮ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಮೊಬೈಲಿಂದ ಹಿಡಿದು TV, ವಾಷಿಂಗ್ ಮಿಷಿನ್ ಏನೇನು ಯೂಸ್ ಮಾಡ್ತೀರಲ್ವ, ಮಿಕ್ಸಿ, ಫ್ಯಾನ್, ಆಮೇಲೆ ಇನ್ನೇನಿದೆ ಎಲೆಕ್ಟ್ರಿಕ್ ಐಟಮಲ್ಲಿ ಏನು ಬರುತ್ತೆ ಮನೆಗೆ ಯೂಸ್ ಮಾಡೋ ಥರ ಆಲ್ಮೋಸ್ಟ್ ಎಲ್ಲ ಇದೆ. ಐರನ್ ಬಾಕ್ಸ್, ಫ್ಯಾನ್, ಈ ಥರ ಫ್ರಿಜ್ಜು, ಡಿಶ್ ವಾಷರು, ಆ ಥರ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿದೆ. ರೀಸನಬಲ್ ರೇಟ್ ಕೂಡ. ನಿಮಗೆ ಆನ್ಲೈನ್ ರೇಟ್ಗಿಂತ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ನೀವು ಅಲ್ಲಿ ಹೋಗಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲ ಥರ ಕಂಪ್ನಿ ಏನು ಪ್ರಾಡಕ್ಟ್ ಅಲ್ಲಿ ಅವೈಲಬಲ್ ಇದೆ. ಸೊ ಕ್ರೆಡಿಟ್ ಕಾರ್ಡ್ ಆಪ್ಷನ್ಸ್ ಕೂಡ ಇರುತ್ತೆ, ನಿಮಗೆ ಕ್ಯಾಶ್ ಬ್ಯಾಕ್ ಆಪ್ಷನ್ಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಮೇನ್ ಸರ್ಕಲಲ್ಲೇ ಇರುವಂಥದ್ದು. ನಾನು ನಿಮಗೆ ಬೇಕಂದರೆ ಇದ್ರ ಫುಲ್ ಡೀಟೇಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಲೆಂತಿ ವೀಡಿಯೋ ಆಗಿದೆ. ಸೊ ನಮಗೆ ಇಲ್ಲಿ ಚಿಮಿನಿ ಮತ್ತು ವಾಟರ್ ಪ್ಯೂರಿಫೈಯರ್ ಬೇಕಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿದೆ. ದೇವಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಿಕ್ ಅಂಗಡಿ ನೇಮ್ ಹೆಸರು. ಸೊ ನೀವೊಂದ್ಸಲ ವಿಸಿಟ್ ಕೊಡಿ. ಇದು ಜಯನಗರದಲ್ಲಿರುವಂಥದ್ದು ದೇವಿ ಇಂಟರ್ನ್ಯಾಷನಲ್ ಅಂತ. ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಎಲೆಕ್ಟ್ರಿಕ್ದು. ರೇಟು ಅಷ್ಟೇ ತುಂಬ ರೀಸನಬಲ್ಲು. ನೀವು ಒಂದ್ಸಲ ಹೋದರೆ ಗೊತ್ತಾಗುತ್ತೆ ಇಷ್ಟು ಕಡಿಮೆನಾ ಅಂತ. ಯಾಕೆ ಅಂದರೆ ಬೇರೆ ಕಡೆಗಿನ್ನ 20,000 ಇದ್ದರೆ ಸೊ ಇಲ್ಲಿ ನಿಮಗೆ 14,000ರಿಂದ 15,000ಕ್ಕೆ ಸಿಕ್ಬಿಡುತ್ತೆ. ಸೊ ಒಂದ್ಸಲ ವಿಸಿಟ್ ಕೊಡಿ. ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.